ಈಗ ಫ್ರಂಟ್ ಮಾರ್ಕಿಂಗ್ ನೋಡೋಣ. ಫ್ರಂಟ್ ಮಾರ್ಕಿಂಗಲ್ಲಿ ಫಸ್ಟು ಪಟ್ಟಿ ಮಾರ್ಕ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಫ್ರಂಟ್ ಲೆಂತ್ 15.5 ಇದೆ, ಅಂಡರ್ ವೇಸ್ಟ್ ಲೆಂತ್ 13 ಇದೆ, ಡಾಟ್ ಪಾಯಿಂಟ್ 10 ಇದೆ. ಈಗ ನಾನು 13 ಇಂಚಸ್ಗೆ ಒಂದು ಫ್ರಂಟ್ ಮಾರ್ಕ್ ಮಾಡ್ತೀನಿ. ಪಟ್ಟಿ ಮಾರ್ಕ್ 15.5 ಅಲ್ಲಿದೆ, 2.5 ಇಂಚ್ಗೆ ಪಟ್ಟಿ ಮಾರ್ಕ್ನ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಇಲ್ಲಿಂದ 1/2 ಇಂಚ್ಗೆ ಮಾರ್ಕ್ ಮಾಡೋಣ. ಇಲ್ಲಿಂದ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಿಂದ ಸ್ಟ್ರೈಟ್ ಲೈನ್. ವೆಸ್ಟ್ ಬಂದು 30 ಇಂಚಸ್ ಇದೆ, 30 ಇಂಚಲ್ಲಿ ಹಾಫ್ ತೊಗೊಂಡಾಗ 7.5ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ 2.5ಗೆ 2, 3, 4ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ 2 ಇಂಚಸ್ ಹತ್ರ ಒಂದು ಮಾರ್ಕ್ ಮಾಡಿ, ಇಲ್ಲಿಂದ 2.5 ಇಂಚ್. ನಮಗೆ ಅಂಡರ್ ವೆಸ್ಟ್ ಲೆಂತ್ 15.5 ಇದೆಲ್ಲ, ಅದರಲ್ಲಿ 2.5 ಇಂಚ್ ನಾನು ತೊಗೊತಾ ಇದ್ದೀನಿ. ಈ 2.5ಗೆ ಇಲ್ಲಿಂದ ಒಂದು ಶೇಪ್ ಕೊಡ್ತಾ ಇದ್ದೀನಿ. ಈ ಥರ ಶೇಪ್ ಕೊಟ್ಟಿದ್ದೀನಿ. ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ವೆಸ್ಟ್ 7.5, ಇಲ್ಲಿಂದ 3.5, ಇಲ್ಲಿ 2, 3, 4. ಹಾಗೆ ಇದು ರೌಂಡ್ ಎಷ್ಟಿದೆ ಅಂತ ನಾವೀಗ ಚೆಕ್ ಮಾಡೋಣ. ಇದೇ ಲೈನ್ ಮೇಲೇ ಚೆಕ್ ಮಾಡಬೇಕಾಗುತ್ತೆ. ಹೀಗೆ 8 ಇಂಚ್ ಬಂದಿದೆ. 8 ಇಂಚಸ್ನ ನಾನು ತೊಗೊಂಡಿದ್ದೀನಿ. ಈಗ ಫ್ರಂಟ್ ಮಾರ್ಕಿಂಗ್ ನೋಡೋಣ. ಫಸ್ಟ್ಗೆ ಒಂದು ಲೈನ್ ಡ್ರಾ ಮಾಡೋಣ. ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ 1/2 ಇಂಚಷ್ಟು ಬಿಟ್ಟು ಮಾರ್ಕ್ ಮಾಡೋಣ. ಇದು ಫ್ರಂಟ್ ಓಪನ್ ಇದೆ, ಓಪನ್ ಸೈಡ್ ನನ್ನ ಕಡೆ ಇದೆ. ಈಗ ಶೋಲ್ಡರ್ ಬ್ಯಾಕಲ್ಲಿ 4.5 ತೊಗೊಂಡಿದ್ದೆ, ಫ್ರಂಟಲ್ಲಿ 4 ಇಂಚ್ ತೊಗೊತಾ ಇದ್ದೀನಿ. ಬ್ಯಾಕ್ ಶೋಲ್ಡರಲ್ಲಿ 2 ಇಂಚ್ ಶೋಲ್ಡರ್ ಇದೆ, ಫ್ರಂಟಲ್ಲೂ 2 ಇಂಚ್ ತೊಗೊತಾ ಇದ್ದೀನಿ. ನೆಕ್ ವಿಡ್ತ್ ಬಂದು 2 ಇಂಚ್, ಶೋಲ್ಡರ್ 2 ಇಂಚ್, ಟೋಟಲ್ 4 ಇಂಚ್ ಶೋಲ್ಡರ್ ತೊಗೊಂಡಿದ್ದೀನಿ. ಇಲ್ಲಿಂದ 25 ಅಷ್ಟು ಡೌನ್ ಮಾಡ್ತಾ ಇದ್ದೀನಿ. ಈ ಡೌನ್ ಮಾಡಿರೋದ್ರಿಂದ ನೆಕ್ ವಿಡ್ತಿಂದ ಇಲ್ಲಿಗೆ ನೆಕ್ ಡೀಪ್ 7 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರಂಟ್ ನೆಕ್ ಬ್ರಾಡ್ನೆಸ್ ಬಂದು 2.5ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ ಟು ಇಲ್ಲಿಂದ ಸ್ಟ್ರೈಟ್ ಲೈನ್. ಈಗ ರೌಂಡ್ ಶೇಪನ್ನು ನಾನಿಲ್ಲಿ ಕೊಡ್ತಾ ಇದ್ದೀನಿ. ಫ್ರಂಟ್ ನೆಕ್ ರೌಂಡ್ ಶೇಪನ್ನು ಕೊಟ್ಟಿದ್ದೀನಿ. ಈಗ ಈ ಶೋಲ್ಡರ್ 2 ಇಂಚ್ ಇದೆ, 2 ಇಂಚಲ್ಲಿ ಸೆಂಟರಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡೋಣ. ಈ ಪಾಯಿಂಟಿಂದ ನಾವೀಗ ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ಡಾಟ್ ಪಾಯಿಂಟ್ 10 ಇದೆ, 10ಗೆ ಒಂದು ಮಾರ್ಕ್ ಮಾಡ್ತಿದ್ದೀನಿ. ಅಂಡರ್ ವೆಸ್ಟ್ ಲೆಂತ್ 13 ಇದೆ, ವೆಸ್ಟ್ ಲೆಂತ್ 15 ಇದೆ. ಈ 15 2.5 ನಾನಲ್ಲಿ ಪಟ್ಟಿಗೋಸ್ಕರ ಮಾರ್ಕ್ ಮಾಡಿದ್ದೆ. ಇಲ್ಲಿ ನಾನು 13 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಸ್ಟ್ರೈಟ್ ಲೈನ್ ಕೊಡ್ತಾಯಿದ್ದೀನಿ, ಡಾಟ್ ಪಾಯಿಂಟ್ಗೂ ಸ್ಟ್ರೈಟ್ ಲೈನ್ ಕೊಡ್ತಾಯಿದ್ದೀನಿ. ಈಗ ಫ್ರಂಟ್ ಆರ್ಮೋಲ್ ಲೈನ್ ಕ್ರಾಸ್ ನೋಡೋಣ. ಫ್ರಂಟ್ ಕ್ರಾಸ್ ಬಂದು 4 3/4ಗೆ ಒಂದು ಮಾರ್ಕ್ ಮಾಡ್ತೀನಿ. ಫ್ರಂಟ್ ಕ್ರಾಸ್ 12 ಇಂಚಸ್ ಇದೆ, 12 ಇಂಚಲ್ಲಿ 1 ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ. ಬ್ರಾಡ್ ಬಂದಿರೋದ್ರಿಂದ 1 ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ. ಟೋಟಲ್ 5.5ಗೆ ಒಂದು ಮಾರ್ಕ್ ಮಾಡ್ತೀನಿ. ಈಗ ಇಲ್ಲಿಂದ ನಾನು
ಫ್ರಂಟ್ ಶೇಪನ್ನು ಕೊಡ್ತಾಯಿದ್ದೀನಿ. ಈಗ ಡಾಟ್ ಪಾಯಿಂಟ್ ಚೆಕ್ ಮಾಡೋಣ. 4 ಇಂಚಸ್ ಡಾಟ್ ಪಾಯಿಂಟ್ ಬಂದಿದೆ. 4 ಇಂಚಸ್ಗೆ 1 ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಈ ಸೆಂಟರಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನನ್ನು ಕೊಡ್ತಾಯಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಚೆಕ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ 1 ಇಂಚಸ್ ಇದೆ. ಹಾಗೆ ಇಲ್ಲಿಂದ ಇಲ್ಲಿಗೆ 1 ಇಂಚಸ್ಗೆ 1 ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 1 ಇಂಚ್, ಇಲ್ಲಿ 1 ಇಂಚ್. ಇಲ್ಲಿಂದ 4 ಇಂಚಸ್ಗೆ ಡಾಟ್ನ ಕೊಡ್ತಾಯಿದ್ದೀನಿ. ಹಾಗೆ ಇಲ್ಲೂ ಕೂಡ 4 ಇಂಚ್ ಸೇಮ್ ಡಾಟ್ ಕೊಡ್ತಾಯಿದ್ದೀನಿ. ಈ ಡಾಟಿಂದ ಈ ಡಾಟ್ಗೆ 1 ಲೈನ್, ಹಾಗೆ ಸೇಮ್ ಇಲ್ಲೂ 1 ಡಾಟ್ನ ಕೊಟ್ಟಿದ್ದೀನಿ. ಇನ್ನೊಂದು ಸತಿ ಚೆಕ್ ಮಾಡೋಣ. ಇಲ್ಲಿಂದ 4 ಇಂಚ್ಗೆ, ಹಾಗೆ ಇಲ್ಲಿಂದ 4 ಇಂಚ್, ಇಲ್ಲಿ 1 ಇಂಚ್, ಇಲ್ಲಿ 1 ಇಂಚ್, 2 ಇಂಚಷ್ಟು ಮೈನಸ್ ಮಾಡಿದ್ದೇನೆ. ಈಗ ಫ್ರಂಟ್ ಆರ್ಮೋಲ್ ಲೆಂತ್ ನೋಡೋಣ. ಈ ಶೋಲ್ಡರಿಂದ ನಾನು 6.5ಗೆ 1 ಮಾರ್ಕ್ ಮಾಡ್ತಾಯಿದ್ದೀನಿ. 6.5ಗೆ 1 ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ 1/2 ಇಂಚ್ ಡೌನ್ ತೊಗೊತಾ ಇದ್ದೀನಿ. 1/2 ಇಂಚ್ಗೆ 1 ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಸ್ಟ್ರೈಟಾಗಿ ಒಂದು ಲೈನ್ ಕೊಟ್ಟಿದ್ದೀನಿ. ಈಗ ಚೆಸ್ಟ್ ನೋಡೋಣ. ಚೆಸ್ಟಲ್ಲಿ ಬ್ಯಾಕಲ್ಲಿ 17 ಇಂಚ್ನ ಕೌಂಟ್ ಮಾಡಿದ್ದೆ. 17 ಇಂಚ್ ಇದೆ ಬ್ಯಾಕಲ್ಲಿ. ಹಾಗೆ ಫ್ರಂಟಲ್ಲಿ ಚೆಸ್ಟ್ ಬಂದು 36 ಇದೆ. ಪ್ಲಸ್ 2 ಇಂಚ್ ಲೂಸಿಂಗ್ ಆ್ಯಡ್ ಮಾಡಿದ್ದೀನಿ. ಟೋಟಲ್ 38. 38ನ 17 ಬ್ಯಾಕಲ್ಲಿ ಬಂದಿರೋದನ್ನು ಮೈನಸ್ ಮಾಡ್ತಾಯಿದ್ದೀನಿ. 17 ಮೈನಸ್ ಮಾಡಿದಾಗ 21 ಇಂಚಸ್ ಬರುತ್ತೆ. 21ನಲ್ಲಿ 2 ಡಿವೈಡ್ ಮಾಡಿದಾಗ ನಮಗೆ 10.5 ಬರುತ್ತೆ. ಫ್ರಂಟ್ ಚೆಸ್ಟಲ್ಲಿ 10.5 ಮಾರ್ಕಿಂಗ್ ನಾನು ಕೊಡ್ತಾಯಿದ್ದೀನಿ. ಈ 10.5 ಹೀಗೆ ಸ್ಟ್ರೈಟ್ ಲೈನ್ ಒಂದು ಕೊಡ್ತಾಯಿದ್ದೀನಿ. ಚೆಸ್ಟನ್ನ 10.5 ತೊಗೊಂಡಿದ್ದೀನಿ. ಈಗ ಇಲ್ಲಿ ಆರ್ಮೋಲಲ್ಲಿ ತುಂಬ ಬ್ರಾಡ್ ಇರೋದ್ರಿಂದ 1/2 ಇಂಚಷ್ಟು ನಾನಿಲ್ಲಿ ಒಳಗೆ ತೊಗೊತಾ ಇದ್ದೀನಿ. ಬ್ಯಾಕಲ್ಲೂ ತೊಗೊಂಡಿದ್ದೀನಿ, ಫ್ರಂಟಲ್ಲೂ ತೊಗೊತಾ ಇದ್ದೀನಿ. ಈಗ ಈ ಡಾಟಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಕೊಡ್ತಾಯಿದ್ದೀನಿ. ಇಲ್ಲಿಂದ 75ಗೆ 1 ಮಾರ್ಕ್ ಮಾಡ್ತಾಯಿದ್ದೀನಿ. ಈ 75ಇಂದ ಇಲ್ಲಿಗೆ ಈ ಥರ ಆರ್ಮೋಲ್ ಕ್ರಾಸನ್ನು ಕೊಡ್ತಾಯಿದ್ದೀನಿ. ಈಗ ಆರ್ಮೋಲ್ ರೌಂಡ್ ಬಂದು 8 ಇಂಚಸ್ ಇದೆ. ಆ 8 ಫ್ರಂಟಲ್ಲಿ ಚೆಕ್ ಮಾಡೋಣ. ಇಲ್ಲಿಂದ 5 ಇಂಚಸ್, ಆ 5 ಇಂಚಸ್ನ ಇಲ್ಲಿಂದ ಹೀಗೆ ತಗೊಳ್ಳೋಣ. ಇಲ್ಲಿಂದ ಚೆಕ್ ಮಾಡೋಣ. ಇಲ್ಲಿಂದ 475 ಬಂದಿದೆ. ಈ 475ನ ಇಲ್ಲಿಂದ ಕೌಂಟ್ ಮಾಡ್ತಿದ್ದೀನಿ. 8 ಬಂದಿದೆ. ಇಲ್ಲಿ ಚೆಸ್ಟಲ್ಲಿ 10.5 ಇದೆ. ಹಾಗೆ ಇಲ್ಲೂ ಕೂಡ 10.5ಗೆ ಮಾರ್ಕಿಂಗ್ ಮಾಡಬೇಕು. ಹಾಗೆ ವೆಸ್ಟಲ್ಲೂ 10.5ಗೆ ಮಾರ್ಕಿಂಗ್ ಮಾಡಿ ಸ್ಟ್ರೈಟ್ ಲೈನ ಆವಾಗ ನಾವು ಕೊಡಬೇಕಾಗುತ್ತೆ. ಸ್ಟ್ರೈಟ್ ಲೈನನ್ನು ಕೊಡಬೇಕಾಗುತ್ತೆ. ಇಲ್ಲಿಂದ 1/2 ಇಂಚಷ್ಟು ಒಳಗೆ ತೊಗೊತಾ ಇದ್ದೀನಿ. 1/2 ಇಂಚಷ್ಟು ನಾನು ಈ ಡಾಟ್ ಪಾಯಿಂಟಿಂದ ಇಲ್ಲಿಗೆ 1/2 ಇಂಚ್ ಒಳಗೆ ತೊಗೊತಾ ಇದ್ದೀನಿ. ಈಗ ಆರ್ಮೋಲ್ ಚೆಕ್ ಮಾಡೋಣ. ಫ್ರಂಟ್ ಕ್ರಾಸಿಂದ ಹೀಗೆ 8 ಇಂಚಸ್ ನಮಗೆ ಆರ್ಮೋಲ್ ಬಂದಿದೆ. ನೆಕ್ಸ್ಟ್ ಈಗ ಇಲ್ಲಿ ನೋಡೋಣ. ಈ ಡಾಟ್ ಪಾಯಿಂಟ್ 10ಇಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಕೊಡೋಣ. ಇಲ್ಲಿ ಚೆಸ್ಟ್ 38 ಬಂದಿರೋದ್ರಿಂದ ಇಲ್ಲಿ ನಾನು 1.5 ಇಂಚ್ ಮಾರ್ಜಿನ್ ಕೊಟ್ಟಿದ್ದೀನಿ. 1.5 ಇಂಚ್ ಕೊಡೋದ್ರಿಂದ ಚೆಸ್ಟು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. 1.5 ಇಂಚ್ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿಂದ 3 ಇಂಚಸ್ಗೆ 1 ಮಾರ್ಕ್ ಮಾಡಿ ಇಲ್ಲಿ 25ಗೆ 1 ಮಾರ್ಕ್ ಮಾಡ್ತಾರೆ. ಇಲ್ಲಿಂದ 1.5 ಇಂಚ್ಗೆ 1 ಮಾರ್ಕ್ ಮಾಡಿದ್ದೀನಿ. ಹಾಗೆ ಇಲ್ಲಿಂದ 1.5 ಇಂಚ್ಗೆ 1 ಮಾರ್ಕಿಂಗ್ ಕೊಟ್ಟಿದ್ದೀನಿ.
ಈಗ ನಾವು ಇದನ್ನು ಚೆಕ್ ಮಾಡೋಣ. ಬ್ಯಾಕ್ದು ಸೈಡಲ್ಲಿ ಎಷ್ಟು ಬಂದಿತ್ತು? 775 ಬಂದಿತ್ತಲ್ಲ, 775 ಟೋಟಲ್ ಬ್ಯಾಕಲ್ಲಿ ಸೈಡಲ್ಲಿ ಬಂದಿದೆ. ಹಾಗೆ ಈ ಪಟ್ಟಿಯಲ್ಲಿ 2 3 4 ಇದೆ, 275 ಇದೆ. ಈ 275ನ ಇಲ್ಲಿಟ್ಟು ನಮಗೆ 775 ಬರಬೇಕು, ಅಲ್ಲಿಗೆ ಒಂದು ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಲೈನ್ ಕೊಡ್ತಾ ಇದ್ದೀನಿ. ಈಗ ವೆಸ್ಟ್ ಚೆಕ್ ಮಾಡೋಣ. ವೆಸ್ಟ್ 30 ಇಂಚಸ್ ಇದೆ, ಅದರಲ್ಲಿ 2 ಡಿವೈಡ್ ಮಾಡಿದಾಗ 7.5 ಬರಬೇಕು. ಹಾಗೆ ನಾವಿಲ್ಲಿ ಪಟ್ಟಿ ತೊಗೊಂಡಿದ್ವಲ್ಲ, ಈ ಪಟ್ಟಿಯಲ್ಲಿ ನಾವಿಲ್ಲಿ ಚೆಕ್ ಮಾಡಿದ್ವಲ್ಲ, ಹೀಗೆ ಇಲ್ಲಿ 8 ಇಂಚಸ್ ಬರುತ್ತೆ. ಈ 8 ಇಂಚಸ್ನ ಇಲ್ಲಿದೆಯಾ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. ಇಲ್ಲಿಂದ 3 ಇಂಚ್, ಈ 3 ಇಂಚ್ನ ಈ ಮೈನಸ್ ಮಾಡಿರೋ ಜಾಗ ಬಿಟ್ಟು ಇಲ್ಲಿಗೆ 8 ಇಂಚಸ್ ಬರುತ್ತಲ್ಲ, ಇಲ್ಲಿಗೆ ಒಂದು ಮಾರ್ಕ್ ಮಾಡ್ತೀನಿ. ಇದು ಆ 8 ಇಂಚಸ್ನ ಇಲ್ಲಿ ಬರಬೇಕಾಗತ್ತೆ. ನಾವು ಆಲ್ರೆಡಿ ಇಲ್ಲಿ ವೇಸ್ಟ್ ಚೆಕ್ ಮಾಡಿದ್ದೀವಿ, ವೇಸ್ಟ್ನ ಮಾರ್ಕಿಂಗ್ ಮಾಡಾಗಿದೆ. ಈ 8 ಇಂಚಸ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಸ್ಟಿಚಿಂಗಲ್ಲಿ ಪಟ್ಟಿಯನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತಲ್ವ, ಎರಡು ಒಂದೇ ಮೆಜರ್ಮೆಂಟಲ್ಲಿದ್ದರೆ ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಈಗ ಇಲ್ಲಿಂದ 1.5 ಇಂಚ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಸೈಡ್ ಸ್ಟಿಚ್ಗೆ 1.5 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಫ್ರಂಟ್ ಮಾರ್ಕಿಂಗ್ ಫುಲ್ ರೆಡಿ ಇದೆ.